ಸರ್ಕಾರಗಳು ಇದ್ದಂಥ ಸಂದರ್ಭದಲ್ಲಿ ಕೂಡ ಅತಿವೃಷ್ಟಿಯಾಗಿದೆ, ಅನಾವೃಷ್ಟಿನೂ ಕೂಡ ಆಗಿದೆ. ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಾಗಿದ್ದಾಗಲೂ ಕೂಡ 2009ರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು ಮತ್ತು 2019ರಲ್ಲಿ ಕೂಡ ಅತಿವೃಷ್ಟಿಯಾಗಿತ್ತು. ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೂಡ ಅತಿವೃಷ್ಟಿಯಾಗಿದೆ. ನಮ್ಮ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಅತಿವೃಷ್ಟಿ ಆದಾಗ ನಾವು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥದ್ದು ಕೇವಲ 1 ನಿಮಿಷದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. 2019 ಸೆಪ್ಟೆಂಬರ್ 4ರಲ್ಲಿ ಅತಿವೃಷ್ಟಿ ಆಗಿತ್ತು. ಅವತ್ತು ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು, ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿದ್ರು. ಆ ಸಂದರ್ಭದಲ್ಲಿ ನಮ್ಮ ಡೋನ್ ರಿವರ್ ಮತ್ತು ಕೃಷ್ಣಾ ರಿವರ್, ಭೀಮಾ ರಿವರ್ ಎಲ್ಲ ರಿವರ್ಗಳು ತುಂಬಿ ಹರಿದಂಥ ಸಂದರ್ಭದಲ್ಲಿ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲೆಗೆ ಪ್ರವಾಸ ಮಾಡಿ ರೈತರ ಬದುಕಿಗೆ ಪೂರಕವಾಗಿ, ರೈತರ ಬೇಡಿಕೆ ಪೂರಕವಾಗಿ ಸ್ಪಂದನೆ ಮಾಡಿದ್ದನ್ನ ನಾನು ನಿಮ್ಗೆ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ನಮ್ಮ ಜಿಲ್ಲೆಯಲ್ಲಿ ಸುಮಾರು 168 ಹಳ್ಳಿಗಳನ್ನು ಶಿಫ್ಟ್ ಮಾಡಬೇಕು ಅಂತಿತ್ತು. ಅದರಲ್ಲಿ 68 ಹಳ್ಳಿಗಳನ್ನ ಸಂಪೂರ್ಣವಾಗಿ ಶಿಫ್ಟ್ ಮಾಡಿದರೆ ಉಳಿದಂಥ ಹಳ್ಳಿಗಳನ್ನು ಭಾಗಶಃ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ನಾನು ವಿವರಕ್ಕೆ ಹೋಗಲ್ಲ, ಎಂಟೈರ್ ಹಳ್ಳಿಗಳನ್ನು ಶಿಫ್ಟ್ ಮಾಡಿದ್ದು. ಆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಕೂಡ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥದ್ದು. ಟಿವಿನಂತ ಸಂಸ್ಥೆಗಳು ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳು ಮನೆಗಳನ್ನು ಕಟ್ಕೊಂಡಿರ್ತಕ್ಕಂಥ. ಉದಾಹರಣೆಗೆ ಮುದ್ದೇಬೇಳೆ ತಾಲೂಕಿನ ಹಡಿಗನಾಳ ಗ್ರಾಮವನ್ನು TV9 ಅವರು ಕಟ್ಕೊಟ್ಟಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ದಾಖಲಾತಿ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಎಲ್ಲ ಉದ್ಯಮದಾರರಿಗೆ ವಿನಂತಿ ಮಾಡಿ ನೂರಾರು ಕೋಟಿ ರೂಪಾಯಿಗಳನ್ನು ಸಹಾಯ ಪಡೆದಿರ್ತಕ್ಕಂಥದ್ದು. ಅನೇಕ ಮಠಾಧೀಶರುಗಳು, ಸುತ್ತೂರು ಶ್ರೀಗಳಿರ್ಬೋದು, ಸಿದ್ಧಗಂಗಾ ಮಠ ಇರ್ಬೋದು, ರಂಭಾಪುರ ಶ್ರೀಗಳಿರ್ಬೋದು, ಎಲ್ಲ ಶ್ರೀಗಳು ಆಯಾ ಮಠದಿಂದ ಒಂದೊಂದು ಹಳ್ಳಿಗಳನ್ನ, 2 ಹಳ್ಳಿಗಳನ್ನ ಪುನರ್ವಸತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಒಂದೇ ಒಂದು ವರ್ಷದಲ್ಲಿ ರಸ್ತೆ ಮಾಡಿ, ವಿದ್ಯುತ್ತನ್ನು ಸಂಪರ್ಕ ಕೊಟ್ಟು, ಕುಡಿಯೋ ನೀರಿನ ಸಂಪರ್ಕ ಕೊಟ್ಟು ಸಂಪೂರ್ಣವಾಗಿ ಹಳ್ಳಿಗಳನ್ನ ಶಿಫ್ಟ್ ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತು ನಮ್ಮ ಮುಂದೆ ಇದೆ. ಅದರಲ್ಲಿ ಅತಿ ಹೆಚ್ಚು ಹಳ್ಳಿಗಳನ್ನು ಶಿಫ್ಟ್ ಮಾಡಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ಒಂದನೇದು. ಇನ್ನು ಎರಡನೇದು, ನಾನು ಬೆಳಗಳಿಗೆ 2019ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಡಿಯೂರಪ್ಪನವರು ಅಧಿಕಾರ ಸ್ವೀಕಾರ ಮಾಡಿದ 4 ದಿನದಲ್ಲಿ ಮಳೆ ಪ್ರಾರಂಭ ಆಯಿತು. ಸುಮಾರು 20 ದಿನಗಳ ಕಾಲ ನಿರಂತರವಾಗಿ ಮಳೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಕೃಷ್ಣೆ, ಭೀಮೆ, ತುಂಗಭದ್ರೆ, ಘಟಪ್ರಭೆ, ಮಲಪ್ರಭೆ, ದೋಣಿ ಎಲ್ಲ ನದಿಗಳು ತುಂಬಿ ಹರಿದು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಮ್ಮ ಪ್ರಯಾರಿಟಿ ನಮ್ಮ ರೈತರನ್ನ ಉಳಿಸ್ಬೇಕು ಮತ್ತು ಪ್ರವಾಹಕ್ಕೆ ಸಂಕಷ್ಟಕ್ಕೆ ಆದಂತ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಸ್ವತಃ ಇಡೀ ವಯಸ್ಸಿನಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬೆಳಗಾವಿನಿಂದ ಪ್ರಾರಂಭ ಮಾಡಿ ಆಲಿಮಟ್ಟಿವರೆಗೆ ಬಂದರು. ಈ ಕಿತ್ತೂರು ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಎಲ್ಲ ಕಡೆಗೆ ಹೋದ್ರು. ಒಬ್ಬರೇ ಸ್ವತಃ ಗ್ರೌಂಡ್ಗಿಳಿದು ಬಂದ್ರು, ಅಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಸತ್ತಂತವ್ರಿಗೆ 5 ಲಕ್ಷ ಅನೌನ್ಸ್ ಮಾಡಿದ್ರು, ಸಂಪೂರ್ಣ ಬಿದ್ದಂತ ಮನೆಗೆ 5 ಲಕ್ಷ ಅನೌನ್ಸ್ ಮಾಡಿದ್ರು. ಮತ್ತು ಬೆಳೆಗೆ ಅವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ಬಜೆಟ್ ಇದ್ದಿದ್ದು 2,35,000 ಕೋಟಿ. ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಬೆಳೆಗೆ ಪ್ರತಿ ಹೆಕ್ಟರ್ಗೆ ನಮ್ಮ ಕುಷ್ಕಿ ಬೆಳೆ ಇದೆ, ಅದಕ್ಕೆ 16,500 ರೂಪಾಯಿ ಕೊಟ್ಟರು. 10,000 ರಾಜ್ಯ ಸರ್ಕಾರದಿಂದ ಹಾಕಿಕೊಟ್ಟರು. ಉಳಿದಿರ್ತಕ್ಕಂಥ 6,500 ರೂಪಾಯಿ NDRF ಪ್ರಕಾರ, SDRF ಪ್ರಕಾರ ಇತ್ತು. ನೀರಾವರಿ ಬೆಳೆಗಳಿಗೆ 23,000 ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. 23,500 ರೂಪಾಯಿ, 13,500 ರೂಪಾಯಿ NDRF ಅಲ್ಲಿ ಇದ್ರೆ 10,000 ಆ್ಯಡ್ ಮಾಡಿಕೊಟ್ರು. ತೋಟಗಾರಿಕೆ ಬೆಳೆಗಳಿಗೆ 28,000 ಕೊಟ್ಟರು. 18,000 ಇತ್ತು, ಪ್ಲಸ್ 10,000 ಆ್ಯಡ್ ಮಾಡಿ 28,000 ಕೊಟ್ಟರು. ಯಾವ ಅಂಗಡಿಗಳಲ್ಲಿ ನೀರು ಹೋಗ್ತಿರ್ತಕ್ಕಂಥದ್ದು, ಮನೆಗಳಿಗೆ ನೀರು ಹೋಗ್ತಿರ್ತಕ್ಕಂಥದ್ದು ಮತ್ತು ನೇಕಾರರಿಗೆ ಸಮಸ್ಯೆ ಬಂದಾಗ ಯಾರ ಮನೆಯಲ್ಲಿ ನೀರು ಹೋಗ್ತಿದೆ 24 ಗಂಟೆಯಲ್ಲಿ 10,000 ರೂಪಾಯಿ ಕೊಟ್ವಿ. ಅಂಗಡಿಗಳು ಮುಗ್ಗಟ್ಟುಗಳು ನೀರು ಹೋಗ್ತಿದ್ರೆ 25,000 ಕೊಟ್ವಿ. ನೇಕಾರರ ಗೂಡುಗಳ ನಾಶ ಆದಾಗ ಅವರಿಗೆ 25,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತಿನ ವಿವರಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲಿ ಮಳೆ ಪ್ರಾರಂಭ ಆಗಿ 3.5 ತಿಂಗಳಾಗಿದೆ. ನಿಮ್ಗೆಲ್ಲ ಗೊತ್ತಿದೆ, 3.5 ತಿಂಗಳಲ್ಲಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆಗೆ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ 10 ಜಿಲ್ಲೆಗಳಲ್ಲಿ ನಾನು ವಿವರವನ್ನ ನಿಮ್ಗೆ ಕೊಟ್ಟಿದ್ದೇನೆ. ಬಹುಶಃ ನಿಮ್ಗೆ ವಾಟ್ಸಪ್ ಅಲ್ಲಿ ಬಂದಿರ್ಬೋದು ಅಂತ ಅನಿಸ್ತದೆ. ಇಲ್ಲಾಂದ್ರೆ ಫಿಸಿಕಲ್ ಆಗಿ ಕೂಡ ನನ್ನ ಕಾಪಿನ ನಿಮ್ಗೆ ಕೊಡ್ತೇನೆ. ನಾನು ಹೆಚ್ಚಿಗೆ ವಿವರಕ್ಕೆ ಹೋಗೋದಿಲ್ಲ. ಇಲ್ಲಿ ವಿಶೇಷವಾಗಿ 10 ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಳೆಯಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು ಒಂದೇ ಒಂದು ಜಿಲ್ಲೆಗೆ ಫಿಸಿಕಲ್ ಆಗಿ ಬರಲಿಲ್ಲ. ವಿಮಾನದಲ್ಲಿ 3 ಜಿಲ್ಲೆಗಳನ್ನ ನೋಡಿದ್ದೀನಿ ಅಂತ ಹೇಳಿದಾರೆ. ಎಷ್ಟು ಜಿಲ್ಲೆ ನೋಡಿದ್ರೆ ಅವ್ರಿಗೆ ಗೊತ್ತು, ವಿಮಾನಕ್ಕೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಅದರಲ್ಲಿ ವಿಶೇಷವಾಗಿ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ 150% ಏನು ನಿಮ್ಮ ವಾಡಿಕೆ ಮಳೆಗಿಂತ ಹೆಚ್ಚಾಗಿದೆ. ಕೆಲವು ಕಡೆ ಕಮ್ಮಿ ಆಗಿರ್ಬೋದು, ಕೆಲವು ಕಡೆ ಜಾಸ್ತಿ ಆಗಿರ್ಬೋದು. ಅತಿ ಹೆಚ್ಚು ಮಳೆಗಳಾಗಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆ. ಅದರಲ್ಲಿ 80% ಬೆಳೆ ನಾಶ ಆಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 80% ಬೆಳೆ ನಾಶ ಆಗಿದೆ. ಬೀದರ್ ಜಿಲ್ಲೆಯಲ್ಲಿ 80% ಆಗಿದೆ. ಗುಲ್ಬರ್ಗಾದಲ್ಲಿ 80% ಆಗಿದೆ.
ಯಾದಗಿರಿಯಲ್ಲಿ 80% ಆಗಿದೆ, ಬೆಳಗಾವಿಯಲ್ಲಿ 50% ಆಗಿದೆ, ರಾಯಚೂರಿನಲ್ಲಿ 50% ಆಗಿದೆ, ಧಾರವಾಡದಲ್ಲಿ 70% ಆಗಿದೆ, ಗದಗ್ನಲ್ಲಿ 70% ಆಗಿದೆ, ಕೊಪ್ಪಳದಲ್ಲಿ 60% ಆಗಿದೆ. ಅದರದ್ದು ಸ್ಟ್ಯಾಟಿಸ್ಟಿಕ್ಸ್ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದನ್ನು ಸಂಪೂರ್ಣವಾದಂತ ನಾನು ವಿವರಕ್ಕೆ ಹೋಗೋದಿಲ್ಲ. ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದು ಪಾಯಿಂಟ್ ಅನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಟ್ಟು 10 ಜಿಲ್ಲೆಯಲ್ಲಿ ಒಟ್ಟು ರೈತರು ಸಂಕಷ್ಟಕ್ಕೊಳಗಾದಂತ ರೈತರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 28,30,685. ಇದರಲ್ಲಿ ಒಟ್ಟು ನಷ್ಟಕ್ಕೊಳಗಾಗಿರ್ತಕ್ಕ ಬೆಳೆ 38,71,000 ಹೆಕ್ಟರ್ ಟೋಟಲ್ ನಷ್ಟ ಆಗಿರ್ತಕ್ಕಂಥದ್ದು. ಇದರಲ್ಲಿ ಮಾರ್ಜಿನಲ್ ಮತ್ತು ಅಂದ್ರೆ 1 ಹೆಕ್ಟೇರ್ಗಿಂತ ಕಡಿಮೆ ಇರತಕ್ಕಂಥ ರೈತರ ಸಂಖ್ಯೆ 5,44,000 ಇದೆ. ಅದರಲ್ಲಿ ಬೆಳೆನಾಶ ಆಗಿರ್ತಕ್ಕಂಥದ್ದು 3,10,000 ಹೆಕ್ಟರ್. ಆಮೇಲೆ 1 ಹೆಕ್ಟೇರ್ನಿಂದ 2 ಹೆಕ್ಟೇರ್ವರೆಗೆ ಇರತಕ್ಕಂಥ ಬೆಳೆ ನಷ್ಟಕ್ಕೆ ಉಂಟಾಗಿರ್ತಕ್ಕಂಥ ರೈತರ ಸಂಖ್ಯೆ 9,25,528. ಒಟ್ಟು ನಷ್ಟ ಆಗಿರ್ತಕ್ಕಂಥ ಕ್ಷೇತ್ರ 10,51,000. ಉಳಿದಿರ್ತಕ್ಕಂಥದ್ದು ಏನಿದೆ ಮಧ್ಯಮ ಮತ್ತು ಅಂದ್ರೆ 2 ಹೆಕ್ಟೇರಿಂದ 4 ಹೆಕ್ಟರ್ ಮತ್ತು 4 ಹೆಕ್ಟರಿಂದ 10 ಹೆಕ್ಟರ್, 10 ಹೆಕ್ಟರ್ ಮೇಲ್ಪಟ್ಟಿರ್ತಕ್ಕಂಥದ್ದು ಏನಿದೆ ಟೋಟಲ್ ಅವ್ರದ್ದು 14 ಲಕ್ಷ ಹೆಕ್ಟರ್ ಪ್ರದೇಶ ನಷ್ಟ ಆಗಿದೆ. ಸುಮಾರು 15 ಲಕ್ಷ ರೈತ ಕುಟುಂಬಗಳು ನಷ್ಟಕ್ಕೊಳಗಾಗಿದೆ. ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿರೋದು ಎಷ್ಟು? ಬರೀ 10 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆನಾಶ ಆಗಿದೆ ಅಂತ ಹೇಳಿದರೆ ವಾಸ್ತವ ಆಗಿರ್ತಕ್ಕಂಥದ್ದು 38,41,000. ದಿಸ್ ಈಸ್ ದ ಎಕ್ಸಾಕ್ಟ್ ಫಿಗರ್. ಇದನ್ನ ನಮ್ಮ ರೈತ ಮೋರ್ಚಾ ವತಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ನಾಯಕರುಗಳು ಎಲ್ಲೆಲ್ಲಿ ನಾವು ವಿಸಿಟ್ ಮಾಡಿದ್ವಿ ಎಲ್ಲರೂ ಸೇರಿ ಇದನ್ನ ಅಂಕಿ ಸಂಖ್ಯೆಗಳನ್ನ ಅಧಿಕೃತವಾಗಿ ದಾಖಲಾತಿಗಳನ್ನ ಪಡೆದಿರ್ತಕ್ಕಂಥದ್ದು. ಇದು ಸರ್ಕಾರದ ದಾಖಲಾತಿಗಳು ಏನೇ ತೋರಿಸಬಹುದು, ಆದ್ರೆ ನಮ್ಮ ದಾಖಲಾತಿಗಳ ಪ್ರಕಾರ ಸುಮಾರು 38,41,000 ಹೆಕ್ಟರ್ ಪ್ರದೇಶ ಇವತ್ತು ನಾಶ ಆಗಿದೆ. ಕೇವಲ 10 ಲಕ್ಷ ಹೆಕ್ಟರ್ ಪ್ರದೇಶ ನಾಶ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆಗೆ ನೀವು ತಗೊಂಡ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನೇ ತಗೊಂಡ್ರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಸೇರಿಸಿದ್ರೆ ಎಷ್ಟಾಗ್ತಾರೆ ಅಂತಂದ್ರೆ ಸುಮಾರು 14,22,000 ರೈತರಾಗ್ತಾರೆ. ಅವ್ರದ್ದು ಒಟ್ಟು ಭೂಮಿ ನಷ್ಟ ಆಗಿರ್ತಕ್ಕಂಥದ್ದು 14 ಲಕ್ಷ ಹೆಕ್ಟರ್ ಪ್ರದೇಶ. ಬರೀ ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಮಾತ್ರ ನೀವು ಕನ್ಸಿಡರ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಏನಿದೆ 14 ಲಕ್ಷ ರೈತ ಕುಟುಂಬಗಳು ಉಳಿದಿರ್ತಕ್ಕಂಥ ಸುಮಾರು 15 ಲಕ್ಷ ಹೆಕ್ಟರ್ ಪ್ರದೇಶ, 2 ಲಕ್ಷ ಹೆಕ್ಟರ್ಗಿಂತ ಜಾಸ್ತಿ ಭೂಮಿ ಇರತಕ್ಕಂಥ ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಎಷ್ಟು ಅಂದ್ರೆ ಕೇವಲ 1,700 ಕೋಟಿ ರೂಪಾಯಿ ಒಟ್ಟು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಸೇರಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸೇರಿ ಮಾಡಿರೋದು 2,500 ಕೋಟಿ ಘೋಷಣೆ ಮಾಡಿದ್ದಾರೆ. ಅದು ನಾನು ಒಂದು ಮಾತನ್ನ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇವೆ. ಪಕ್ಕದ ಮಹಾರಾಷ್ಟ್ರದಲ್ಲಿ 3,131,685 ಕೋಟಿ ಅನೌನ್ಸ್ ಮಾಡಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅಲ್ಲಿ ಪ್ರತಿ ಹೆಕ್ಟರ್ಗೆ 37,000 ಕೊಟ್ಟಿದ್ದಾರೆ. ನಮ್ಮವ್ರು ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿರ್ತಕ್ಕಂಥ ಎಷ್ಟಪ್ಪ ಅಂತಂದ್ರೆ ಇವತ್ತಿನ NDRF ನಾಕ್ಸ್ ಪ್ರಕಾರ ಏನು ಕೃಷಿ ಬೆಳೆಗೆ 8,500 ರೂಪಾಯಿ ಇದೆ, ಅದಕ್ಕೆ 8,500 ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ 17,000 ಏನು ನೀರಾವರಿಗಿದೆ ಅದಕ್ಕೆ 8,500 ರೂಪಾಯಿ ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ 22,500 ರೂಪಾಯಿ ಏನು ನೀರಾವರಿ ಇದು ತೋಟಗಾರಿಕೆ ಬೆಳೆಗಳಿಗಿದೆ ಅದನ್ನು 8,500 ಸೇರಿ 31,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರಕ್ಕೆ ತಮ್ಮ ಮುಖಾಂತರ, ನಮ್ದು ಬಜೆಟ್ 2019ರಲ್ಲಿ 2,35,000 ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್. ಈಗಿರ್ತಕ್ಕಂಥದ್ದು ಸುಮಾರು 3,86,000 ಕೋಟಿ. ನಾವು ಅವತ್ತು 10,000 ಪರ್ ಹೆಕ್ಟರ್ ರಾಜ್ಯ ಸರ್ಕಾರದ ಖಜಾನೆಯಿಂದ ಕೊಟ್ಟಿದ್ವಿ, NDRF ಕೊಟ್ಟಿದ್ವಿ. ಆದ್ರೆ ಇವತ್ತು ರಾಜ್ಯ ಸರ್ಕಾರ 2019ರಲ್ಲಿ 10,000 ಕೊಟ್ಟಿದ್ರೆ ನೀವು 8,500 ಕೊಡ್ತಾ ಇದ್ದಾರೆ. ವಾಸ್ತವವಾಗಿ ಎಷ್ಟು ಕೊಡಬೇಕು? ಇವತ್ತಿನ ಬಜೆಟ್ ಗಾತ್ರಕ್ಕೆ ಹೋಲಿಸಿದ್ರೆ ಕನಿಷ್ಠ 20,000 ಆದರೂ ಆ್ಯಡ್ ಮಾಡಿ ಕೊಡ್ತಾರೆ. ಅದ್ರದ್ದು ಅಂಕಿ ಸಂಖ್ಯೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅತಿ ಸಣ್ಣ ರೈತರು 1 ಹೆಕ್ಟರ್ಗಿಂತ ಕಡಿಮೆ ಇರತಕ್ಕಂಥ ರೈತರ ಸಂಖ್ಯೆ ಸುಮಾರು 51,150 ಇದೆ. ಒಟ್ಟು ಹಾಳಾಗಿರ್ತಕ್ಕಂಥ ಕ್ಷೇತ್ರ 26,320. ಮುಂಗಾರಿ ಬೆಳೆ ಬಿತ್ತಿರೋದು 32,900. ಅದು ನಷ್ಟ ಆಗಿರೋದು 26,320 ಕ್ಷೇತ್ರ. ಆಮೇಲೆ 1 ರಿಂದ 2 ಹೆಕ್ಟೇರ್ ಇರತಕ್ಕಂಥ ರೈತರ ಸಂಖ್ಯೆ 1,19,992. ಒಟ್ಟು ಕ್ಷೇತ್ರ 1,76,792 ಇದ್ರೆ ನಷ್ಟ ಆಗಿರ್ತಕ್ಕಂಥದ್ದು 1,41,434. ಆಮೇಲೆ ಅತಿ ಸಣ್ಣ ಮಧ್ಯಮ ರೈತರು 2 ರಿಂದ 4 ಹೆಕ್ಟೇರ್ ಪ್ರದೇಶ 1,05,900 ರೈತರು ರೈತ ಕುಟುಂಬಗಳು ಬರ್ತದೆ. ಅದು ಒಟ್ಟು ಕ್ಷೇತ್ರ 2,83,835. ಬಟ್ ಅಲ್ಲಿ ಹಾಳಾಗಿರ್ತಕ್ಕಂಥದ್ದು 2,27,068. ಮಧ್ಯಮ ಗಾತ್ರ ಅಂದ್ರೆ
4ರಿಂದ 10 ಹೆಕ್ಟೇರ್ ಪ್ರದೇಶ ಇರ್ತಕ್ಕಂಥವ್ರು 57,398 ರೈತರು. ಅದರಲ್ಲಿ ಒಟ್ಟು ಕ್ಷೇತ್ರ 3,36,421. ಹಾಳಾಗಿರ್ತಕ್ಕಂಥದ್ದು 2,69,127. ದೊಡ್ಡ ರೈತರು ಅಂದ್ರೆ 10 ಹೆಕ್ಟೇರ್ಗಿಂತ ಮೇಲೆ ಇರ್ತಕ್ಕಂಥವ್ರು 8,854. ಒಟ್ಟು ಕ್ಷೇತ್ರ 1,20,384. ಅದರಲ್ಲಿ ಹಾಳಾಗಿರ್ತಕ್ಕಂಥದ್ದು 96,307. ಇದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಇದು ಮುಂಗಾರಿನಲ್ಲಿ ಒಟ್ಟು ನಾವು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹಾಳಾಗಿರ್ತಕ್ಕಂಥ ಸುಮಾರು 7,60,000 ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ. ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಕೇವಲ 2,35,000 ಹೆಕ್ಟೇರ್ ಒಂದು ಕಡೆ. ಇನ್ನೊಂದು ಪರಿಹಾರ ಕೊಡೋದು ನೆಕ್ಸ್ಟ್. ಫಸ್ಟ್ ಸ್ಟೆಪ್ ಏನು? ಸರ್ವೆ ಮಾಡಬೇಕು. ಹೇಗೆ ಮಾಡ್ಬೇಕು ಸರ್ವೆನ? ಇದು ಕೇವಲ ಭೀಮಾಪುರದಿಂದ ಆಗಿರ್ತಕ್ಕಂಥ ಪಾರ್ಟ್ ಬೇರೆ. ಅಲ್ಲಿ ಆಗಿರ್ತಕ್ಕಂಥದ್ದು ಪ್ರವಾಹದಿಂದ ಎಲ್ಲ ಬೆಳೆಗಳು ಕೊಚ್ಕೊಂಡು ಹೋಗಿರ್ತದೆ. ಎಂಟೈರ್ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ 3.5 ತಿಂಗಳಿಂದ ಆಗಿರ್ತಕ್ಕಂಥ ಮಳೆಯಿಂದ ಆಗಿರ್ತಕ್ಕಂಥ ಪ್ರಕೃತಿ ವಿಕೋಪದಿಂದ ಆಗಿರ್ತಕ್ಕಂಥದ್ದು. ಮಳೆ ಒಬ್ಬನೊಲ್ಗೆ ಬಂದು ಇನ್ನೊಬ್ಬನೊಂದು ಬಂದಿಲ್ವೇನೋ? ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರುಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇದು ಆಡಳಿತ ಪಕ್ಷದವ್ರಿಗೆ. ಮಳೆ ಎಲ್ಲರ ಹೊಲಕ್ಕೂ ಬಂದಿದೆ ಅಂದಮೇಲೆ ಎಂಟೈರ್ ಕಬ್ಬನ್ನು ಹೊರತುಪಡಿಸಿ, ಕಬ್ಬು ನಾಶ ಆಗಿದೆ ಆದ್ರೆ 30%, 40%, 50% ನಾಶ ಆಗಿದೆ. ಎಕ್ಸೆಪ್ಟ್ ಕಬ್ಬು ಬಿಟ್ಟು ಉಳಿದೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಇವ್ರ ಹತ್ರ FID ಡಾಟಾ ಇದೆ. ಪ್ರತಿ ರೈತ ಕುಟುಂಬಗಳ ಅಂಕಿ ಸಂಖ್ಯೆಗಳು ಇವ್ರ ಹತ್ರ ಇದೆ. ಆ ಅಂಕಿ ಸಂಖ್ಯೆಗಳ ಪ್ರಕಾರ ಇವರು ನಷ್ಟವನ್ನು ಡಿಕ್ಲೇರ್ ಮಾಡಬೇಕು, ಸರ್ಕಾರಕ್ಕೆ ವರದಿ ಕೊಡಬೇಕು. ಅದರ ಆಧಾರದ ಮೇಲೆ ರೈತರಿಗೆ ಪರಿಹಾರವನ್ನು ಕೊಡಬೇಕು. ಇದು ವಾಸ್ತವ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ? 1 ಗ್ರಾಮ ಪಂಚಾಯತಿಗೆ 2 ಗ್ರಾಮ ಪಂಚಾಯತಿಗೆ ಒಬ್ಬ ತಲಾಟಿ ಇದಾರ. ಆ ತಲಾಟಿಗೆ ಏನ್ ಹೇಳ್ತಾ ಇದಾರೆ ಗೊತ್ತಾ? ಇವರು ಹೋಗಿ ಸರ್ವೆ ಮಾಡ್ಕೊಂಡ್ ಬಾ, GPS ಮಾಡ್ಕೊಂಡ್ ಬಾ. ಒಂದು ಊರನ್ನ ಒಬ್ಬ ತಲಾಟಿ ಸರ್ವೆ ಮಾಡ್ಲಿಕ್ಕೆ 15 ದಿವಸ ಬೇಕಾಗ್ತದೆ. ಒಂದು ದೊಡ್ಡ ಊರಿದ್ರೆ 1 ತಿಂಗಳು ಬೇಕಾಗ್ತದೆ ಒಂದು ಸರ್ವೆ ಮಾಡಕ್ಕೆ. ನೀವು ಯೋಚನೆ ಮಾಡಿ. ಒಬ್ಬ ಜಿಲ್ಲಾಧಿಕಾರಿಗಳು, ಒಬ್ಬ ಆಡಳಿತದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರುಗಳು ಏನ್ ಮಾಡ್ಬೇಕಾಗಿತ್ತು? ಎಂಟೈರ್ ನಿಮ್ಮ ಆಡಳಿತ ಮಷಿನರಿನ ನೀವು ಸರ್ವೆ ಮಾಡಕ್ಕೆ ಹಚ್ಬೋದಾಗಿತ್ತು. ನೀವು ಸರ್ವೆನೇ ಮಾಡ್ಬೇಕಾಗಿತ್ತು. ಇಲ್ಲದೆ ಹೋದ್ರೆ ಏನ್ ಮಾಡ್ಬೋದಾಗಿತ್ತು? ನಮ್ಮ ಸಲಹೆ ಏನು ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ, ನೀವು ಜಿಲ್ಲಾಧಿಕಾರಿಗಳಿದ್ದೀರಿ, ತಹಸೀಲ್ದಾರ್ಗಳಿದ್ದೀರಿ, ನಿಮ್ಮ ಅಧಿಕಾರಿಗಳನ್ನು ತಂಡ ಮಾಡಿಕೊಂಡು ಒಂದೊಂದು ಕ್ಷೇತ್ರದಲ್ಲಿ 2 ಹಳ್ಳಿ ಆಯ್ಕೆ ಮಾಡ್ಕೊಳ್ಳಿ. ಒಂದು ತಾಲೂಕಿನಲ್ಲಿ ಸಾಕಲ್ವಾ? ಎಲ್ಲ ಕಡೆ ಒಂದೇ ತರ ಮಳೆ ಆಗಿರೋದು. ಒಂದು ಹೋಬಳಿನಲ್ಲೋ ಅಥವಾ ಒಂದು ತಾಲೂಕಿನಲ್ಲಿ 2 ಹಳ್ಳಿನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸರ್ವೆ ಮಾಡಿ. ನಿಮಗೆ ಅನಲೈಸಿಸ್ ಸಿಗುತ್ತೆ. ಆ ಅನಲೈಸಿಸ್ ಆಧಾರದ ಮೇಲೆ ಎಂಟೈರ್ ತಾಲೂಕನ್ನ ನೀವು ಘೋಷಣೆ ಮಾಡ್ಬೋದು. ಆ ರೀತಿ ಮಾಡಿದಾಗ ಮಾತ್ರ ತಕ್ಷಣ ನಾವು ಸರ್ವೆ ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ಇನ್ನೂ ಹೊಲಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ರಸ್ತೆಯಲ್ಲಿ ಉದುಲ್ ಬಿದ್ದಿದೆ. ಆ ತಲಾಟಿಗೆ ಯಾಕೆ ಕೇಳಿದ್ರೆ ಏನ್ ಹೇಳ್ತಾರೆ? ಒಂದು ತಲಾಟಿ ಕಳ್ಸಿದ್ದೀನಿ ಸರ್ವೆ ಮಾಡಕ್ಕೆ. ಒಬ್ಬ ಹೋಬಳಿಗೆ ಒಬ್ಬ ರೈತ ಸಂಪರ್ಕ ಕೇಂದ್ರದ ಒಬ್ಬ ಕೃಷಿ ಅಧಿಕಾರಿ ಇದ್ದಾನೆ. ಅವನು ಹೇಗೆ ಇಡೀ ಹೋಬಳಿಗೆ ಹೋಗ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡಿದ್ರು. ಅಂದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ರೈತರಿಗೆ ಸಮೀಕ್ಷೆ ಮಾಡುವಂತ ವಿಚಾರದಲ್ಲಿ ಇವತ್ತು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಉದಾಹರಣೆ ಮುಂದೆ ಕೊಡ್ತಾರೆ. ಇದನ್ನ ನಾವು ತೀವ್ರವಾಗಿ, ಭಾರತೀಯ ಜನತಾ ಪಕ್ಷ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಈ ಒಂದು ನಿರ್ಲಕ್ಷ್ಯ ಏನಿದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ರೈತರ ಸಂಬಂಧದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ನಾವು ನಾಳೆಯಿಂದ, ಇವತ್ತು ಕೂಡ ಕೆಲವು ಕಡೆಗೆಲ್ಲ ಹೋರಾಟಗಳು ಪ್ರಾರಂಭ ಆಗಿದೆ. ನಾಳೆಯಿಂದ ಸಿಂದಗಿಯಿಂದ ಪ್ರಾರಂಭ ಆಗ್ತಾ ಇದೆ ನಮ್ಮ ಹೋರಾಟ. ಪ್ರತಿ ಹೋಬಳಿ ಮಟ್ಟದಲ್ಲಿ ಪ್ರತಿ ತಾಲೂಕಾ ಮಟ್ಟದಲ್ಲಿ ಹೋರಾಟಗಳು ನಮ್ಮ ಎಲ್ಲಿವರೆಗೆ ನಮ್ಮ ರೈತರು ಸಂಪೂರ್ಣ ಸಮೀಕ್ಷೆಯಾಗಿ ವಾಸ್ತವ ವರದಿ ಸರ್ಕಾರಕ್ಕೆ ಸಬ್ಮಿಟ್ ಆಗೋದಿಲ್ಲ ಅಲ್ಲಿವರೆಗೆ ನಮ್ಮ ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷದ ನಮ್ಮ ನಾಯಕರುಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದ ನಮ್ಮ ಮಾಜಿ ಶಾಸಕರಿರ್ಬೋದು ಮತ್ತು ಇನ್ನೂ ಉಳಿದಂತೆ ಎಲ್ಲ ಪದಾಧಿಕಾರಿಗಳು, ಇಡೀ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಮತ್ತು ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ನೇತೃತ್ವದಲ್ಲಿ ನಾವು ಪ್ರತಿ ತಾಲೂಕಾ ಕೇಂದ್ರದ ಮುಂದೆ ಒಂದು ದಿನದ ಸಾಂಕೇತಿಕವಾದಂಥ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ಬೇರೆ ಬೇರೆ ರೀತಿಯಿಂದ ಹೋರಾಟಗಳು ಪ್ರಾರಂಭ ಆಗ್ತವೆ. ಅಲ್ಲೆಲ್ಲ ರಸ್ತೆ ರೋಕೋಗಳು ಆಗ್ಬೋದು, ಗ್ರಾಮ ಪಂಚಾಯತಿ ಬಾಗಿಲು ಹಾಕ್ಬೋದು, ಅಥವಾ ಕಚೇರಿ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪೂರ್ಣವಾಗಿ ಮುಚ್ಚತಕ್ಕಂಥದ್ದು ಇರ್ಬೋದು. ಈ ರೀತಿಯಾದಂಥ ರೈತರು ಬೇರೆ ಬೇರೆ ರೀತಿಯಾದಂಥ ಹೋರಾಟದ ವಿಧಾನಗಳನ್ನು, ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ರೈತರು ಎಷ್ಟು ಕಷ್ಟದಲ್ಲಿ ಇದ್ದಾರೆ ಅಂದ್ರೆ, ಈಗ ಇರ್ತಕ್ಕಂಥ ಸ್ವಲ್ಪ ಭೂಮಿನಲ್ಲಿ ಏನು ಕಸ ಬಿದ್ದಿದೆ ಅದನ್ನು ತೆಗೆದುಬಿಟ್ಟು ಮೊದಲು ಅರ್ಜೆಂಟಾಗಿ ಅವರು ಏನೋ ಬೇರೆ ಇನ್ನೊಂದು ಬೆಳೆ ಹಾಕೋದ್ರಲ್ಲಿ ಇದ್ದಾರೆ. ಪಾಪ ಅವ್ರಿಗೆ ಕಷ್ಟ ಆಗಿಲ್ಲ ಅಂತಲ್ಲ, ಅವ್ರು ಹೋರಾಟಕ್ಕೆ ಇಳಿಬೇಕು ಅಂದ್ರೆ ಲಕ್ಷಾಂತರ ಜನ ರೈತರು ಹೊರಗಡೆ ಬರ್ಬೋದು, ಇಲ್ಲ ಅಂತಲ್ಲ. ವಾಸ್ತವ ಏನಾಗಿದೆ ಅಂದ್ರೆ, ಈಗ ತಿಥಿ ಹೋಗ್ಬಿಡ್ತದೆ, ಅಲ್ಪ ಸ್ವಲ್ಪ ಏನಾದ್ರು ಕಡ್ಲಿ ಹಾಕೊಳ್ಳೋಕೆ ಸಾಧ್ಯನಾ, ಅಥವಾ
ಏನೋ ಗೋರಿ ಹಾಕೊಳ್ಳಿಕ್ ಸಾಧ್ಯನಾ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾನೆ ರೈತರು. ಹೀಗಾಗಿ ನಾವೆಲ್ಲ ರೈತರನ್ನ ಕರ್ಕೊಂಡು ಮಾಡ್ತಾ ಇದ್ದೀವಿ. ಯಾರು ಸ್ವಯಂ ಪ್ರೇರಣೆಯಿಂದ ರೈತರು ಬರ್ತಾರೆ ಬರಲಿ, ನಾವು ರೈತರಿಗೆ ತೊಂದರೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರುಗಳು ಮತ್ತು ನಮ್ಮ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಅಷ್ಟು ಎಲ್ಲ ಕಡೆ ಧರಣಿ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಪತ್ರ ಜಿಲ್ಲಾಧಿಕಾರಿಗಳಿಗೆ ಬರೆದಿರ್ತಕ್ಕಂಥ ನಿಮ್ಮ ಕಾಪಿ ನಾನು ಹಾಕಿದ್ದೀನಿ. ಅದನ್ನು ಹೆಚ್ಚಿಗೆ ಓದ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಎಲ್ಲ ನಮ್ಮ ನಾಯಕರುಗಳು ಮಾತನಾಡೋದ್ರಿಂದ 3 ಗಂಟೆಗೆ ನಾವು ಜಿಲ್ಲಾಧಿಕಾರಿಗಳು ಭೇಟಿಯಾಗೋದ್ರಿಂದ ಇಷ್ಟು ವಿವರಗಳನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಒಂದು ಗಮನದಾಗಿರಲಿ, ಕರ್ನಾಟಕದಲ್ಲಿ ಬಹುಶಃ ಈ ಬಾರಿ ರೈತ ಸಂಕಷ್ಟಕ್ಕೆ ಸಿಲುಗಾಕೊಂಡಿದ್ದು ಯಾವತ್ತೂ ಸಿಲುಗಾಕೊಂಡಿಲ್ಲ. ಯಾಕಂದ್ರೆ ರೈತನ ಇದಕ್ಕೆ ಪರವಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಸರ್ಕಾರ ಬಂದ್ ಮಾಡಿದೆ. ಒಂದ್ ಕಡೆ ಸುಮಾರು 40,000 ರೂಪಾಯಿ ಪ್ರತಿ ವರ್ಷ ರೈತನಿಗೆ ಸಿಗೋದನ್ನು ಕಟ್ ಮಾಡಿದ್ದಾರೆ. ಮೇಲಾಗಿ ಮತ್ತು ಪರಿಹಾರ ಕೊಡೋದ್ರಲ್ಲೂ ಕೂಡ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಆಗ್ರಹ ಮಾಡ್ತಾ ಇದ್ದೇವೆ, ಈ ಜಿಲ್ಲೆಯಲ್ಲಿ ಸುಮಾರು 7,60,000 ಹೆಕ್ಟೇರ್ ಪ್ರದೇಶ ನಷ್ಟ ಆಗಿದೆ. ಎಂಟೈರ್ ಪ್ರದೇಶವನ್ನ ನಷ್ಟ ಅಂತ ಡಿಕ್ಲೇರ್ ಮಾಡಬೇಕು, ಪ್ರತಿಯೊಬ್ಬರಿಗೆ ಪರಿಹಾರ